ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ನಂದೀಶ್ ತುಮಕೂರು. ನೀವು ನೋಡ್ತಿರೋದು ಎನ್4 ನಂದಿ ಕನ್ನಡ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ರೈತರು ಪ್ರತಿಯೊಬ್ಬರು ತಮ್ಮ ತೋಟದಲ್ಲಿ ಬದಿನ ಮೇಲೆ 1 ರಿಂದ 10 ಹಲಸಿನ ಮರ ಅಂತೂ ಹಾಕಿರ್ತೀವಿ. ಆದರೆ ಮರ ಬಿಡೋ ಅಂತ ಎಲ್ಲ ಹಣ್ಣನ್ನು ನಾವು ತಿನ್ನೋದಕ್ಕಾಗಲ್ಲ, ಮಾರಲೇಬೇಕಲ್ವಾ. ಮಾರಬೇಕು ಅಂತ ಬಂದಾಗ ದಲ್ಲಾಳಿಗಳು ನಮ್ಮ ತೋಟನ ಹುಡುಕೊಂಬಂದು ಒಂದು ಹಲಸಿನಕಾಯಿಗೆ 10 ರೂಪಾಯಿನೋ 20 ರೂಪಾಯಿನೋ ಬೆಲೆ ಅಂತೆ ಎಲ್ಲ ಹಲಸಿನಕಾಯಿನೂ ಕೊಯ್ಕೊಂಡೋಗಿ ಅವ್ರು ಮಾರ್ಕೊಂಡು ಲಾಭ ಮಾಡ್ಕೊತಾರೆ. ಹಾಗಾಗಿ ನಮ್ಮ ರೈತರಿಗೂ ಕೂಡ ಹಲಸಿನಕಾಯಿ ಮಾರ್ಕೆಟ್ ಬಗ್ಗೆ ಗೊತ್ತಾಗಬೇಕಲ್ವಾ. ಗೊತ್ತಾಗಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಹಲಸಿನಕಾಯಿ ಸಂತೆ ನಡೆಯುತ್ತೆ. ಇಲ್ಲಿಗೆ ನಮ್ಮ ಭಾರತದ ಮೂಲೆ ಮೂಲೆಗಳಿಂದ ಕೊಂಡ್ಕೊಳ್ಳೋಕೆ ಬರ್ತಾರೆ. ಮಾರಕ್ಕೆ ಕೂಡ ನಮ್ಮ ಕರ್ನಾಟಕದಿಂದ ಎಲ್ಲೆಲ್ಲಿಂದನೂ ತೊಗೊಂಬಂದು ಮಾರ್ತಾರೆ. ಇಲ್ಲಿ ಮಾರೋರ್ಗೂ ಒಳ್ಳೆ ಲಾಭ ಸಿಗುತ್ತೆ, ಹಾಗೆ ಕೊಂಡ್ಕೊಳ್ಳೋರ್ಗು ಕೊಂಡ್ಕೊಂಡೋಗಿ ಮಾರಿದ್ರೂ ಒಳ್ಳೆ ಲಾಭ ಸಿಗುತ್ತೆ. ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಇರೋರು ಕೂಡ ಕೊಂಡ್ಕೊಂಡೋಗಿ ಲಾಭ ಮಾಡ್ಕೊಬೋದು. ಅಂದಹಾಗೆ ಇದು ಪ್ರತಿ ಬುಧವಾರ ಮಧ್ಯಾಹ್ನದಿಂದ ಹಿಡಿದು ಶುಕ್ರವಾರ ಮಧ್ಯಾಹ್ನ 12-1 ಗಂಟೆವರೆಗೂ ಈ ಸಂತೆ ನಡೆಯುತ್ತೆ. ತಡ ಮಾಡೋದು ಬೇಡ, ಬನ್ನಿ ಹಲಸಿನಕಾಯಿ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಕಮ್ಮಿ ಕೊಡಿಲ್ಲ ಇಲ್ಲ ಏನು ಸಿಕ್ಕಿಲ್ಲ, ನಮ್ಗೇನ್ ಸಿಕ್ಕಿಲ್ಲ, ನಮ್ಗೇನ್ ಸಿಕ್ಕಿಲ್ಲ, ನಮ್ಗೇನ್ ಸಿಕ್ಕಿಲ್ಲ. ನಿಮ್ ನಾಟಕ 200 ರೂಪಾಯಿ ಕಮ್ಮಿ ಹಾಕಿ ಏನ್ ಕಮ್ಮಿ ಕೊಡಿಲ್ಲ. 200 ರೂಪಾಯಿ ಕೊಟ್ಬಿಡು, ಬೇಜಾರ್ ಮಾಡಿ. ನಾವು ಬಾಡಿ ಕೊಂಡ್ಕೊಂಡು ಎಲ್ಲ ಕೊಂಡ್ಕೊಂಡು ಈಗ ಇಲ್ವಾ ತೂಕ ಇಲ್ಲ, ಕಾಯಿ ಯಾವ 4 ಬರ್ತಾವಪ್ಪ. 300 ರೂಪಾಯಿ ಕೊಡಂದ್ರೆ ಕೊಡೋದು ಬೇಡ. 200 ರೂಪಾಯಿ ಹೋಗಿ ಎಷ್ಟು ಕಾಯಿ ಅವಣ? 35 ಕಾಯಿ. ಎಷ್ಟು ಕೊಟ್ರಿ? 2000. ಎಲ್ಲಿಂದ ಬಂದಿದ್ರಣ್ಣ? ಲೋಕಲ್. ಯಾವತ್ ನಡೀತಿ ಸಂತೆ? ಬುಧವಾರ ಗುರುವಾರ. ಟೈಮ್ ಏನಿಲ್ಲ, ಯಾವಾಗ ಬೇಕಾದ್ರೆ. ಏನಪ್ಪ ಹಂಗ ಮಾಡ್ತೀಯ? ಇಲ್ಲ ಕೊಡು. ಬಡ್ಕೊಂಡ್ರೆ ಬರಲ್ಲ. ಅಲ್ಲಿ ನಾವು ಭಾರತಕ್ಕೆ ಹೋಗಿ ಅಯ್ಯೋ ರೊಕ್ಕ ಕೊಡು. ನಾ ತಾಂಡ್ರಲ್ಲಿ ಇಲ್ಲೇ ಐತಿ. ಏನ್ 100 ಕೊಡ್ತೀಯ? ಎಷ್ಟು ಕಾಯಿ ಅಣ್ಣ ಇವು? 30 ಕಾಯಿ. 30 ಕಾಯಿ. ಎಷ್ಟು ಕಾಯ್ತು? 1300 ಆಗಿ. ಎಲ್ಲಿಂದ ಬಂದಿದ್ರಣ್ಣ? ನಾವು ಬಳ್ಳಾರಿಲಿಂದ ಬಂದಿರೋದು. ಸ್ವಲ್ಪ ರೂಪಾಯಿ ವ್ಯಾಪಾರನೇ ಬೇಡ. ಕುರ್ಚಿ ಇದ್ರೆ ಅಣ್ಣ ನಾವು 500 ರೂಪಾಯಿ ದುಡಿಬೇಕು ಅಣ್ಣ. 500 ರೂಪಾಯಿ ದುಡಿಬೇಕು ಅಂತ ನೆನ್ನೆ ಬೆಳಗ್ಗೆ ಇಷ್ಟೊತ್ನಾಗ ಹೋಗಿ ಮರ್ಮರ್ಸ 2 ಕಾಯಿ ಕಿತ್ಕೊಂಡು ತೋಟದಾಗೆಲ್ಲ ಒಣಕೊಂಡು ಬೆಳಗಿನ ಜಾವ 3:30 ಎದ್ದು ಲೋಡ್ ಮಾಡ್ಕೊಂಡು ಇಲ್ಲಿ ಬಂದಿದೀವಿ. ಎಲ್ಲಾರು ಅಣ್ಣ ನಿನ್ಗೂ ಕಷ್ಟ ಐತೆ, ನಮ್ಗೂ ಕಷ್ಟ ಐತೆ, ಪ್ರತಿಯೊಬ್ಬರಿಗೂ. ನೀನು 100 ರೂಪಾಯಿ ದುಡಿಬೇಕಂತ ಬೆಳಗಿನ ಜಾವ ಎದ್ದೇಳ್ಬೇಕು, ನಾವು 100 ರೂಪಾಯಿ ದುಡಿಬೇಕಂತ ಬೆಳಗ್ಗೆ ಎದ್ದೇಳ್ಬೇಕು. ಹೊಡಿತೀನಿ ಅಣ್ಣ, ಹೊಡೆಯಕ್ಕೆ ಬಂದಿದ್ದ ನಾನು. ಅಣ್ಣ ಬೇಡ ಅಂದ್ರೆ ಅಣ್ಣ ನಾನ್ ನೋಟ್ ಒಳಗ್ ಮಾಡಿಕೊಂಡಲ್ಲ ನೋಡ. ಕೊಟ್ಟಿರೋ 100 ರೂಪಾಯಿ ನೋಟ್ ಹೆಂಗಿ ನಾನು ಇಟ್ಕೊಂಡಿದೀನಿ. ಎಷ್ಟು ಕಾಯಿ ಅವಣ? 100 ಕಾಯಿ. 100 ಕಾಯಿ. ಗೊತ್ತಾಯ್ತು. 200 ರೂಪಾಯಿ ಮಕ ನೋಡ್ಬೇಡ, ಗಿರಾಕಿನೂ ಇರ್ತವೆ. ಸುಮ್ಮನೆ ಇರ್ಲಿ మాట్లాడరా
ಬರಲ್ಲ ಎಷ್ಟು 500 ಪಡೆಯ ಬಿಡಪ್ಪ ರೂಪಾಯಿ ಇರೋದು 600 ಕೊಡ್ಬಾರ್ದು 6,500 ತಂದ 6,500 ತಂದ ಹೊಡಗತ್ತ ಲಾಸ್ಟ್ 8,000 ಕಮ್ಮಿ 6,500 ತಾಳೆ ತೋಡ್ಕಾಯ ಮುಚ್ಚ ನಿಂತ್ಕೊಳ್ಳ ನೀನು ಮುಚ್ಚ ನಿಂತ್ಕೊಳ್ಳ 8,000 ಕಮ್ಮಿ ಕೊಡಲ್ಲ 8,000 7 7,000 ರೂಪಾಯಿ 8,000 ಕಮ್ಮಿ ಕೊಡಲ್ಲ 7,000 ಮಣಿಕಳೆಯ ಅಷ್ಟೇನಾ ಕೊಡಲು ಅಂತಲ್ಲೇ ಒಂದು 10 ಹಾಕವಲ್ಲೇ ಮಾತಾಡಿದ್ರೆ ಏನ್ ಶ್ವಾಸ ಇರ್ಬೇಕು ಕೊಡಲಿ 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 ಯಾಪಟ್ಟಿ ಕಾಯಿಗೆ ನೀರೇ ಕೊಡ್ತೀಯ ಮಾಲ್ ಹಚ್ಚಿದೆಪ್ಪ ಗಾಡಿ ಕಣೆ 200 ರೂಪಾಯಿ ಇರೋದು ನಿನ್ನೆ ಬೆಳಗ್ಗೆ ಹಿಡಿತಲ್ಲಿ 300 ರೂಪಾಯಿ ತುಂಬ್ಕೊಂಡ್ಬರ್ಬೇಕಾಗ್ತು ಸಣ್ಣ ಸಣ್ಣವ ಯಾಕೆ ಯಾರು ಕೊಡಲ್ಲ ಎಷ್ಟಂತೆ 10,000 ನಡೆಯಲ್ಲ 50 ರೂಪಾಯಿ ಕೈ ಕೊಡ್ತಾರೆ ತೋಟದಲ್ಲಿ ಸೊಪ್ಪಲ್ಲು 50 ರೂಪಾಯಿ ಇದೇ ಕಾಯ ಇದೇ ಕಾಯ ಬೆಂಕಿ ಕಣ ಮಾಲು ಎಲ್ ಮರದ ಒಳ್ಳೆ ಕಾಯಿ ಮರದ ಅಲ್ಲೂ ಎಳೆಕ ಬಂದು ಒಂದು ಕಾಯಿ ಏನ್ ರೈಟ್ ಬರ್ತಾ ಕಾಯಿ ಅದೊಂದು ಯಾರಾದ್ರೂ ಕಾಯಿ ಇರೋದು ಅದು ಹೆಂಗಾಗ್ಲಿ ಇನ್ನೊಂದು ಎಳೆಕ ಬಂದ್ರೆ ಅವ್ರ ಕೈಯಿಂದ ಸರಿ ಆಯ್ತು ಹಾಕಿ ಹಂಗೆ ಹೇಳಿಲ್ಲ ಕೇಳ್ಕಂಗಪ್ಪ ನೀನ್ ಹೇಳ ಎಲ್ಲಿ 22 ಎಲ್ಲಿ ಅದಕ್ಕೇನಂತೆ 100 ರೂಪಾಯಿ ಕಾಯಿ ಓಡ ಆಯ್ತು ಲೆಕ್ಕ ಹಾಕೋ ಕಾಯಿ ಲೆಕ್ಕ ಬರ್ಬೇಡ 120 ಸಣ್ಣ ರೂಪಾಯಿ ಹೇಳ್ಬೋದು ಹೆಂಗಪ್ಪ ಸಣ್ಣ ಮುರ್ಕೊಂಡ್ ಬಂದ್ಬಿಟ್ಟು 300 ಸುಮ್ನಿರತ್ತ ನೀನು ನಾನು ವ್ಯಾಪಾರ ಹೇಳೋಲ್ಲ 1,000 ರೂಪಾಯಿ ಕೊಟ್ಟ ಇವತ್ತೆ ನೋಡ್ ಲೆಕ್ಕ ಹಾಕು ಕಾಯಿ ಲೆಕ್ಕ ಹಾಕು ಕಾಯೋ ಏನ್ ಗೊತ್ತಾ ಕಾಯಿ ಲೆಕ್ಕ ಹಾಕ್ರಿ 120 700 ರೂಪಾಯಿ ಎಲ್ಲ ಹೊಡ್ಕೊಂಡ್ ಬಂದಿ ಕಾಯಿ 700 ರೂಪಾಯಿ ಏನ್ ಕೊಟ್ಟಿ ಕೇಳು 7 ತೋಟ ಕೊಡ್ತಾರೆ
ಏನ್ ಬರಂಗಿಲ್ಲ ಅವು ಎಲ್ಲ ಹೊಡೆದೋಗಿದ್ ಕಾಯಿ ಅವು ಫೋನ್ ಮಾಡುವಾಗ ಮಾಡಿ ಅಂತ ಇಟ್ಕೋ 500 ರೂಪಾಯಿ ಕೊಡು ಹೆಚ್ಚಿಗೆ ಇಲ್ಲ ಬರ್ತೇ ಇಲ್ಲ 500 ರೂಪಾಯಿ ಕೂಡ ಕೊಡ್ರೆ ಬೇಡ ಅಂತೀಯ ಎಷ್ಟಕ್ಕಾಯ್ತಣ್ಣ? ಎಷ್ಟಕ್ಕಾಯ್ತು? 400. ಈಗ ఎవరు 50 నంబరు 55 ಲೆಕ್ಕ ಕೊಡ್ತೀನಿ ಫೋನ್ చేసినారా ಕಾಯ್ದ ಅಪ್ಪ ಕಳ ಅವ್ರು ನೋಡವ್ರಿ ಅವ್ನು ನೋಡವ್ರಿ ಇವ್ನು ನೋಡವ್ರಿ ಯಾರಿಂದನಾ ಕೊಡೋ ಏನು 4 ಕೇಳ್ತಾರ ಎಷ್ಟಾಗಿ 85 ಕಾಯಿ 90 ಅವೇ ಕಾಯಿ ನಿನ್ ವ್ಯಾಪಾರ ನೀ ವ್ಯಾಪಾರ 4 ಕೆಜಿ 40 ರೂಪಾಯಿ ಮಾರ್ತಾರ ವ್ಯಾಪಾರ 4 ಕೆಜಿ 40 ರೂಪಾಯಿ 100 ರೂಪಾಯಿ ಕಾಲ್ ಕೆಜಿ ಯಾರು ಕೊಡ್ರ 40 ರೂಪಾಯಿ ಕಾಲ್ ಕೆಜಿ 4,000 ಕೇಳ್ತಾರ ಕಣ್ಕಂದ್ರಪ್ಪ ಏನಪ್ಪಾ 5,000 ಮಾಡ್ಕೊಂಡ್ ಕೊಡ್ತೇನ ಬಿಸ್ಕೆಟ್ ಕಲರ್ ಕಣ್ರಿ ಇಲ್ಲಿಂದ ತಗೊಂಡೋಗಿ ಮಾರೋರಿಗೆ ಒಳ್ಳೆ ದುಡ್ಡು ಸಿಗುತ್ತೆ ಗುರು. ಇನ್ನೂ ಬೇರೆ ಬೇರೆ ಕಡೆಯಿಂದ ಎಲ್ಲ ವ್ಯಾಪಾರಿಗಳು ಬಂದರೆ ನಮ್ಮ ರೈತರಿಗೂ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.